ಇದೀಗ ನೀವು ನೋಡ್ತಿದ್ದೀರಾ ಉಪೇನ್ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇನ್ನು ಕೇಂದ್ರ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳಾದ ಅಮಿತ್ ಶಾ ರವರು ದಿನಾಂಕ 25/12/2023 ಸಂಸತ್ತಿನಲ್ಲಿ ಚಾಲಕರ ವಿರುದ್ಧ ಒಂದು ಅವೈಜ್ಞಾನಿಕವಾದ ಬಿಲ್ ಅನ್ನು ಪಾಸ್ ಮಾಡಿಕೊಂಡಿರ್ತಾರೆ. ಅದು ಈಗಾಗಲೇ ರಾಷ್ಟ್ರಪತಿಗಳ ಅಂಕಿತಕ್ಕೂ ಕೂಡ ಹೋಗಿದೆ. ಇದರ ವಿಷಯ ಏನಪ್ಪಾ ಅಂತಂದ್ರೆ, ಒಬ್ಬ ಚಾಲಕ ರಸ್ತೆಯಲ್ಲಿ ಅಪಘಾತ ಮಾಡಿದಂತಹ ಸಂದರ್ಭದಲ್ಲಿ ಅಪಘಾತವಾದಂತಹ ವ್ಯಕ್ತಿಯನ್ನ ರಸ್ತೆಯಲ್ಲಿಯೇ ಬಿಟ್ಟು ಹೋಗುವ ಹಾಗಿಲ್ಲ. ಇನ್ನು ಸ್ಥಳದಲ್ಲೇ ಇದ್ದು ಆಸ್ಪತ್ರೆಗೆ ಸಾಗಿಸಬೇಕು. ಇನ್ನು ಮಹಜರು ಮಾಡುವ ಸಂದರ್ಭದಲ್ಲಿ ಸ್ಥಳದಲ್ಲೇ ಇರಬೇಕು. ಇನ್ನು ಇಲ್ಲವಾದ್ರೆ ಚಾಲಕನು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಅಂತಹ ಚಾಲಕನಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ರೂಪಾಯಿ ಜುಲ್ಮಾನೆಯನ್ನ ಹಾಕಬೇಕು ಎನ್ನುವಂತ ಕಾನೂನು ತರಲು ಹೊರಟಿದ್ದಾರೆ. ಇನ್ನು ಇದು ಚಾಲಕರನ್ನ ರಸ್ತೆಯಲ್ಲಿಯೇ ಕೊಲ್ಲಿಸುವ ಪ್ರಯತ್ನ. ಯಾಕಪ್ಪ ಅಂತಂದ್ರೆ, ಅಪಘಾತವಾದಂತಹ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರು ಮತ್ತು ಸಂಬಂಧಿಕರು ಎಷ್ಟೋ ಚಾಲಕರನ್ನ ಕೊಂದಿರುವಂತಹ ಉದಾಹರಣೆಗಳು ಕೂಡ ಇವೆ. ಇನ್ನು ಚಾಲಕರ ಜೀವಕ್ಕೆ ಹೊಣೆಗಾರರು ಯಾರಾಗಿರ್ತಾರೆ? ಇನ್ನು ಕೇಂದ್ರ ಸರ್ಕಾರ ಈ ಹೊಣೆಯನ್ನ ಹೊರಲು ಸಾಧ್ಯವೇ? ಮತ್ತು ಈ ಕಾನೂನು ಹೇಗಿದೆಯಪ್ಪ ಅಂತಂದ್ರೆ, ಕೊಲೆಗಡುಕರಿಗೆ ವಿಧಿಸುವಂತಹ ಕಾನೂನನ್ನ ಚಾಲಕರ ಮೇಲೆ ಹೇರಲು ಕೇಂದ್ರ ಸರ್ಕಾರ ಹೊರಟಿದೆ. ಇನ್ನು ನಾವು ರಾಜ್ಯ ಸರ್ಕಾರದ ಮಾನ್ಯ ಸಾರಿಗೆ ಸಚಿವರಾದಂತಹ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಪ್ಪ ಅಂತಂದ್ರೆ, ರಾಜ್ಯದಾದಂತಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಮ್ಮ ಸಂಘಟನೆಯಿಂದ ಮನವಿಯನ್ನ ಕೊಟ್ಟಿರ್ತೇವೆ. ಇನ್ನು ದಯವಿಟ್ಟು ತಾವು ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಈ ಕಾನೂನನ್ನ ಜಾರಿಗೆ ಬರದಂತೆ ತಡೆಯಬೇಕು. ಈಗಾಗಲೇ ಸಾವಿರಾರು ಚಾಲಕರು ಚಾಲನೆಯನ್ನ ಬಿಟ್ಟು ಮನೆಯಲ್ಲಿಯೇ ಕೂತಿರ್ತಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ದೇಶದ ಎಲ್ಲಾ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾಗಿವೆ. ಇನ್ನು ಮಾನ್ಯ ಸಾರಿಗೆ ಸಚಿವರಾದ ತಾವು ನಮ್ಮ ಚಾಲಕರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಎಂದಲ್ಲಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೇವೆ ಅಂತ ತಿಳಿಸಿದ್ದಾರೆ.
ಸರ್ಕಾರಕ್ಕೆ ಡ್ರೈವರ್ ವಿರೋಧಿ ಸರ್ಕಾರಕ್ಕೆ ನಮ್ಮ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಈ ಬಡ ರೈತರಿಗೆ ಅನ್ಯಾಯ ಮಾಡಬೇಕಾದ್ರೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಇದೆ. ಕೇಂದ್ರ ಸರ್ಕಾರ ಏನಿದೆ ಹಿಟ್ ಅಂಡ್ ರನ್ ಆದೇಶ ಜಾರಿಗೆ ತಂದದ ಅದ್ರ ವಿರುದ್ಧ ನಮ್ಮ ಹೋರಾಟದ ಚಾಲಕರದು. ಬಟ್ ಅದ್ರಗೋಸ್ಕರ ಇದು ಒಂದು ಹಿಂದಕ್ಕೆ ತಗೋಬೇಕು, ಇಲ್ಲ ಈ ಕಾನೂನ ಏನಾದ್ರು ಚೇಂಜ್ ಮಾಡ್ಬೇಕಂತೇಳಿ ನಾವು ಈ ನಮ್ಮ ಕರ್ನಾಟಕ ಚಾಲಕರು ಒಕ್ಕೂಟ ಮುಖಾಂತರ ಹಾಗೂ ಪ್ರೆಸ್ ಮೀಟ್ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಒಂದ್ ವೇಳೆ ನಮ್ಮ ಮನವಿ ಅವ್ರು ತಗೊಂಡು ಇದಕ್ಕೆ ಏನು ರಿಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ರೋಡ್ ಬಂದ್ ಮಾಡ್ತೀವಿ, ರೋಡಿಗೆ ಇಳಿತೀವಿ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ಆತ್ಮೀಯ ಚಾಲಕರಿಗೆ ನನ್ನ ಕಡೆಯಿಂದ ಒಂದು ಮನವಿ, ಶಾಂತ ರೀತಿಯಿಂದ ಇರಬೇಕು. ನಮ್ದು ಇದು ಬೇಡಿಕೆ ಏನದ ಅಂತಂದ್ರೆ ಕೇಂದ್ರ ಸರ್ಕಾರ ವಿರುದ್ಧದ. ಇಡೀ ನಮ್ದು ಎಲ್ಲ ಡ್ರೈವರ್ಸ್ಗಳಿಗೆ ಒಂದು ಅನ್ಯಾಯ ಆಗುವಂಥ ಒಂದು ಕಾನೂನು ಅವರು ಜಾರಿ ತಂದಾರ. ಆಲ್ರೆಡಿ ರಾಜ್ಯಸಭಾದಾಗ ಅದು ಅನುಮೋದನೆ ಮಾಡ್ಯಾರ. ಅದು ಏನು ತಂದಾರ ಅಂತಂದ್ರೆ ಹಿಟ್ ಆ್ಯಂಡ್ ರನ್ ಕೇಸ್ದಿಂದ 10,000 ರೂಪಾಯಿ 10 ಲಕ್ಷ ಜುರ್ಮಾನ ಮತ್ತು 10 ವರ್ಷ ಸಜಾ ಅಂತೇಳಿ ಅದೊಂದು ಇದು ಮಾಡ್ಯಾರ.
ಅದ್ರಗೋಸ್ಕರ ಇದ್ರ ವಿರುದ್ಧಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಒಂದು ಇಡೀ ಕ್ಯಾನ್ಸಲ್ ಮಾಡಬೇಕು. ಈ ಥರ ಇದು ತರಬಾರ್ದು. ಮತ್ತು ಇದು ಏನಿದೆ ಡ್ರೈವರ್ಗೆ ಅನುಕೂಲ ಆಗೋಂಥ ಒಂದು ಕಾನೂನು ತೊಗೊಂಬಾರ. ಇಲ್ಲಿ ತನಕ ಡ್ರೈವರ್ ಇಷ್ಟು ಹೋರಾಟ ಮಾಡ್ತಾರೆ, ಯಾರೋ ಒಂದು ಡ್ರೈವರ್ಗೋಸ್ಕರ ಗೌರ್ಮೆಂಟಿಗೆ ಇವತ್ತಿನ ದನಿ ಎತ್ತಿಲ್ಲ. ಖರೆ ಡ್ರೈವರ್ ವಿರುದ್ಧಾಗೆ ಹೊಂಟಾರೆ. ಅದಕ್ಕೆ ನಮ್ಮ ಹೋರಾಟ ಸರ್ಕಾರ ವಿರುದ್ಧ ಅದ. ಇವತ್ತು ಮನವಿ ಕೊಡ್ಲತ್ತಿದ್ದೇವೆ ಜಸ್ಟ್ ಅಷ್ಟೇ. ನಮ್ದೊಂದು ಶಿಫಾರಸ್ ಮನವಿ ತಗೋರಿ. ಇದ್ರ ಮೇಲೆ ಏನಾರ ಕಳ್ಕಳಿದೀನಿ ನಿಮಗೆ ತಿಳಿದಂಗೆ ಇದು ಮಾಡ್ರಿ. ನೀವು ತಿಳಿಲಿಲ್ಲ ಇದಕ್ಕೆ ಮಾಡಲಿಲ್ಲ ಅಂತಂದ್ರೆ ನಮ್ದು ಇದು ಗಡುವು ಅದ. ಮುಂದಿನ ದಿನಗಳಲ್ಲಿ ರೋಡಿಗೆ ಇಳಿದು ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಪೂರಾ ರೋಡ್ ರೋಕೋ ಆಂದೋಲನ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ವಾಪಸ್ ತಗೊಂಡಿಲ್ಲ, ಎಲ್ಲ ಥರದ್ದು ಇದು ಇಲ್ಲ. ನಮ್ಮ ದೇಶದ ರೈತರಿಗೆ ಸುಳ್ಳು ಮೆಸೇಜ್ ಕೊಟ್ಟದ, ರೈತರಿಗೆ ಮಾಡ್ತಾ ಅಂತೇಳಿ. ಇಲ್ಲಿ ತನಕ ಮಾಡಿಲ್ಲ. ನಮಗೂ ಅದೇ ಸಾಜಿಸದ. ಎಲ್ಲಿ ಮಾಡಿದಾರೆ ಹೇಳ್ರಿ, ನೀವೇ ತೋರಿಸ್ರಿ. ನಮಗೆ ಮೀಡಿಯಾ ಮುಖಾಂತರ ತೋರಿಸ್ರಿ. ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದು ಹೇಳಿಲ್ಲ ಸರ್, ಯಾವುದು ಹೇಳಿಲ್ಲ. ಇದೆಲ್ಲ ಒಂದು ಸುಳ್ಳು ಸುದ್ದಿ ಅದ. ಅದಕ್ಕೆ ನಾವು ಇದು ಕೊಡುತ್ತಿದ್ದೇವೆ. ಒಂದ್ ವೇಳೆ ನೈಟ್ ಹೇಳ್ಯಾರಲ್ಲ, ನಾವು ಇವತ್ತು ಮನವಿ ಮಾಡಿದ್ರೆ ಸರ್ ಕೈ ಮುಗಿದು ಹೇಳ್ತಾ ಇದ್ವಿ, ಇದು ದಯಮಾಡಿ ಕ್ಯಾನ್ಸಲ್ ಮಾಡಿ ಅಂತ. ಒಂದ್ ವೇಳೆ ಕ್ಯಾನ್ಸಲ್ ಮಾಡಿದ್ರೆ ನಾವು ತುಂಬಾ ಆಭಾರಿಯಾಗಿರ್ತೀವಿ ಅಮಿತ್ ಶಾ ಅವರಿಗೆ. ಧನ್ಯವಾದಗಳು. ನನ್ನ ಹೆಸರು ನಾವು ಕರ್ನಾಟಕ ಚಾಲಕರು ಒಕ್ಕೂಟ ಬೀದರ್ ಜಿಲ್ಲಾ ಅಧ್ಯಕ್ಷ ಹುಲ್ಲೆಪ್ಪ ಡುಮ್ಮೆ ಅಂತೇಳಿ ಚಾಲಕರಿಗೋಸ್ಕರಗಾಗಿ ಇದ್ದೀನಿ. टैक्सी ड्राइवर एसोसिएशन और लॉरी ड्राइवर एसोसिएशन की तरफ से निकाला गया है। डिस्ट्रिक्ट ड्राइवर एसोसिएशन और टैक्सी ड्राइवर एसोसिएशन के तमाम लोगों को ड्राइवर्स की जानिब से रैली निकाली गई है। इसका मकसद ये है कि कुछ ही दिनों पहले सेंट्रल गवर्नमेंट के अंदर हिट एंड रन जो बिल को पास किया गया है उसके मुखालिफत में निकाली गई है। और ये जो गवर्नमेंट हिट एंड रन बिल जो पास कर रही है बिल्कुल गरीब ड्राइवर और टैक्सी ड्राइवर और ऑटो ड्राइवर और हैवी ड्राइवर इनके फ्यूचर के एकदम अपोज में है। इसीलिए एक मसलन अगर ये बिल पास हो जाएगी, अगर कोई गांव के पास कोई अगर हादसा हो जाएगा, लोग जमा हो जाएंगे तो मजबूरन ड्राइवर को गाड़ी छोड़ के जाना पड़ेगा। लेकिन ऐसा नहीं हो सकता कि ड्राइवर ठहरा रहे और गांव के लोग पूरे जमा हो जाएंगे तो फिर ड्राइवर की जानलेवा साबित हो सकती है। इसीलिए मरकजी हुकूमत से हमारा मुतालबा है कि आप फौरी हिट एंड रन बिल को वापस ले लें। और हमारा कर्नाटका स्टेट की गवर्नमेंट से भी मुतालबा है कि हमारे चीफ मिनिस्टर सिद्धरामैया साहब सेंट्रल गवर्नमेंट से नुमाइंदगी करें कि हिट एंड रन बिल जो है ड्राइवर और गरीब तबके के ऑटो ड्राइवर और टैक्सी ड्राइवरों के मुस्तकबिल और इनके लाइफ के खिलाफ है। मैं मरकजी हुकूमत से मुतालबा करता हूँ कि हिट एंड रन बिल को फौरी इमीडिएटली वापस लिया जाए। आज इसी ज़िमन में एक एहतजाज बुलाया गया है, जो एहतजाजी रैली यहाँ पे आई है। और हमारे जो इंतजामिया के जो पुलिस डिपार्टमेंट के लोग हैं मैं इनका शुक्रिया अदा करता हूँ। और तमाम जितने ड्राइवर्स लोग हमारे भाई जो अपने एक जहती का सबूत दिए, मैं इनका भी शुक्रिया अदा करता हूँ। और अगर ये बिल मुस्तकबिल में वापस नहीं ली जाएगी तो इंशाल्लाह रोड के ऊपर चक्का जाम करेंगे और भूख हड़ताल की शुरुआत होगी। और इससे बड़ा प्रोटेस्ट मैं इतना कहते हुए तमाम एहतजाजियों का शुक्रिया अदा करता हूँ। और तमाम हमारे ड्राइवर ब्रदर और टैक्सी ड्राइवर, ऑटो ड्राइवर्स और बड़े हेवी ड्राइवर्स और मीडिया के जितने कन्नड़ मीडिया, उर्दू मीडिया, सोशल मीडिया जो भी आए मैं इनका भी शुक्रिया अदा करता हूँ, क्योंकि आपने हमको इस एहतजाज के मौके के ऊपर हमारा ताउन किया है। मैं आपका तहे दिल से मशकूर हूँ। मैं इतना कहते हुए अपनी बात को ख़त्म करता हूँ। ओके हम बೀದರ್ ಗಾಡಿ ಅಸೋಸಿಯೇಷನ್ ಸಾರಿಗೆ ಸಚಿವರು ಹೌದು ಸರ್, ಸ್ವಲ್ಪ ನಮಗೆ ಇದು ಕಳಿಸ್ತಾರೆ ಸರ್, ದಯವಿಟ್ಟು ಸರ್ ಇಮಿಡಿಯೇಟ್ಲಿ ಕಳಿಸ್ತೀವಿ ಸರ್ ಪೇಷಂಟ್. ಓಕೆ ಸರ್, ಸ್ಪೆಷಲಿ ಹಂಬಲಿ ರಿಕ್ವೆಸ್ಟ್ ಮಾಡಿ.
Okay, sir. Thank you, sir.